ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಳೆದ 8 ಸಂಚಿಕೆಗಳಿಂದ ರಾಯರ 8 ಮಹಿಮೆಗಳನ್ನು ಹಾಗೆ ಅವರ ದಿವ್ಯ ಅನುಗ್ರಹಕ್ಕೆ ಬೇಕಾದ 8 ಶ್ಲೋಕಗಳನ್ನು ಆಲಿಸಿದ್ದೀವಿ, ಅದರ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಈಗ 9ನೇ ಶ್ಲೋಕ, ಅದರ ಅರ್ಥ ಜೊತೆಗೆ ಒಂದು ಒಳ್ಳೆಯ ರಾಯರ ಮಹಿಮೆ, ಇದನ್ನೆಲ್ಲ ಈಗ ತಿಳಿತಾ ಹೋಗೋಣ. ಮೊದಲಿಗೆ ಮಹಿಮೆಯನ್ನು ಆಲಿಸ್ತಾ ಹೋಗೋಣ. ಒಬ್ಬರು ಕಲ್ಲೂರು ಭೀಮಾಚಾರ್ಯರು ಅಂತ ಬಹಳ ಪ್ರಸಿದ್ಧರಾದ ವಿದ್ವಾಂಸರು. ಇವರು ವ್ಯಾಸತತ್ವಜ್ಞ ತೀರ್ಥರ ಬಳಿ ಅಧ್ಯಯನವನ್ನು ಮಾಡಿರ್ತಾರೆ. ವ್ಯಾಸತತ್ವಜ್ಞ ತೀರ್ಥರು ಅಂದರೆ ವೇಣಿ ಸೋಮಪುರದಲ್ಲಿ ವಿಶೇಷವಾಗಿ ನೆಲೆಸಿದ್ದು, ಖ್ಯಾತಿಯನ್ನು ಪಡೆದವರು. ಅವರ ಹತ್ರ ಇವರು ಶಾಸ್ತ್ರಾಧ್ಯಯನ ಮಾಡ್ತಾರೆ. ಎಷ್ಟು ಓದಿದ್ದಾರೆ ಅಂತಂದರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಅಧ್ಯಯನವನ್ನು ಗುರುಗಳ ಬಳಿ ಮಾಡಿದ್ದಾರೆ. ಏನಾಗುತ್ತೆ, ಕೆಲವು ಸಲ ಜಾಸ್ತಿ ಓದಿದಾಗ ಅಹಂಕಾರ ಬರುತ್ತೆ, ಕೆಲವರಿಗೆ ವಿನಯ ಹಾಗೆ ಉಳ್ಕೊಳ್ಳುತ್ತೆ. ಇವರಿಗೆ ವಿನಯ ಹೊರಟೋಯ್ತು, ಅಹಂಕಾರ ಬಂತು. ಸರಿ, ಇವರು ಇಷ್ಟೊಂದು ತಿಳ್ಕೊಂಡಿದ್ರಲ್ಲ, ಆ ಕಾಲದಲ್ಲಿ ಇವರು ಎಲ್ಲೆಲ್ಲಿ ಹೋಗೋದೋ ಅಲ್ಲೆಲ್ಲ ಸಿಕ್ಕದವ್ರಿಗೆಲ್ಲ ಬನ್ನಿ ನನ್ನ ಜೊತೆ ಮಾತಾಡಿ, ನಿಮ್ಗೇನು ಗೊತ್ತಿದೆ, ಸರಿ ಅವರೇನೋ ಹೇಳ್ತಾರೆ, ಇವರು ಅದನ್ನು ಒಪ್ಕೊಳ್ಳಲ್ಲ, ಖಂಡನೆ ಮಾಡ್ತಾರೆ, ನೀವು ಹೇಳಿ ಸರಿ ಇಲ್ಲ ಅಂತ. ಹೀಗೆ ಎಲ್ಲ ಕಡೆ ಹೋಗೋದು, ವಾದ ಮಾಡೋದು, ಗೆದ್ದು ಬರೋದು, ಸೋತಿದ್ದು ಅನ್ನೋ ಮಾತೇ ಇಲ್ಲ. ಈ ಥರ ಈ ಕಲ್ಲೂರು ಭೀಮಾಚಾರ್ಯರು ಎಲ್ಲ ಕಡೆ ತಿರುಗಾಡ್ತಾರೆ, ಪಂಡಿತರನ್ನೆಲ್ಲ ಸೋಲಿಸ್ತಾರೆ. ಇನ್ನು ಪಾಮರರಂತೂ ನೋಡ್ತಾನೆ ಇಲ್ಲ, ಲೆಕ್ಕನೇ ಇಲ್ಲ ಅವ್ರು ಯಾರು. ಈ ಥರದ ಒಂದು ಅಹಂಕಾರದ ಪರಾಕಾಷ್ಠೆಯಲ್ಲಿ ಇದ್ರು ಇವರು. ಒಂದ್ಸಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ರಾಯರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅಲ್ಲಿ ಒಬ್ಬರು ವಿದ್ವಾಂಸರು ಕೂತಿದ್ದರಂತೆ. ಕೂತವರು ಏನೋ ಒಪ್ಪಿಸ್ತಾ ಇದ್ರು ರಾಯರಿಗೆ. ಪಕ್ಕದಲ್ಲಿ ಇನ್ನೊಬ್ಬರು ವಿದ್ವಾಂಸರಿದ್ರು, ಹಾಗೆ ಚರ್ಚೆನೂ ಮಾಡ್ತಾಯಿದ್ರು. ರಾಯರಿಗೆಲ್ಲ ಒಪ್ಪಿಸಿ ಆಮೇಲೆ ಚರ್ಚೆಗೆ ಯಾವಾಗ ಶುರು ಮಾಡಿದ್ರು ಮಾತಾಡಲಿಕ್ಕೆ, ಇವರು ಅದನ್ನು ಕೇಳಿಸ್ಕೊಂಡ್ರು, ಪ್ರದಕ್ಷಿಣೆ ಹಾಕ್ತಾಯಿದ್ರು. ಇವರಂದ್ರು, ಚೀಚಿ ಏನೇನೋ ಮಾತಾಡ್ತಾ ಇದ್ದೀರಿ, ಈಗ ಅರ್ಥ ಮಾಡ್ಕೊಳ್ಳೋದು ಈ ಥರನ ಚರ್ಚೆ ಮಾಡೋದು ಅಂತ. ಸಭೆ ನಡೀತಾ ಇದೆ, ಮೊದಲು ಅರ್ಪಿಸಿ ಆಮೇಲೆ ದೊಡ್ಡ ಸಭೆ ನಡೀತಾ ಇದೆ, ಆ ಥರ ಒಂದು ಮಾತನ್ನು ಹೇಳಿಬಿಟ್ರು. ಹೇಳಿದ ಕೂಡಲೇ ದೊಡ್ಡ ಅವಮಾನ ಅದು. ಇಲ್ಲ ಅವ್ರು ಹೇಳ್ತಾರೆ ವಿದ್ವಾಂಸರು, ಇದು ನಾನು ಹೇಳ್ತಾ ಇರೋದಲ್ಲ, ಪರಿಮಳಾಚಾರ್ಯರೇ ಹೀಗೆ ಹೇಳಿದ್ದಾರೆ ಅಂತ ಅಂದರು. ದೊಡ್ಡವ್ರು ಹೀಗೆ ಹೇಳಿದ್ದಾರೆ ಅಂದರೆ ಗುರುರಾಯರೇ ಹೇಳಿದ್ದಾರೆ ಅಂತ ಗ್ರಂಥದಲ್ಲಿ, ಅದನ್ನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದನ್ನೇ ಹೇಳಿದ್ದೆ ಅಷ್ಟೇ. ಅದಕ್ಕೆ ಇಲ್ಲ ಇದು ಸರಿ ಇಲ್ಲ, ಇದು ಅಜ್ಞಾನದಿಂದ ಹೇಳಿರುವ ಮಾತಿದು ಅಂತ ಹೇಳಿ ಮತ್ತೆ ಇವರು ಭೀಮಾಚಾರ್ಯ ಮಾತಾಡ್ತಾರೆ. ಇಲ್ಲ, ಇದು ಅವರೇ ಹೇಳಿದ್ದು, ಯಾಕೆ ಅಜ್ಞಾನ ಇರಬಾರ್ದು ಅಂತ ಅಂದ್ಬಿಡ್ತಾರೆ. ಯಾರಿಗೆ? ಗುರುರಾಯರಿಗೆ ಯಾಕೆ ಅಜ್ಞಾನ ಇರಬಾರ್ದು ಅಂತ. ಅಂದರೆ ಇವ್ರ ಮೇಲೆ ಸಿಟ್ಟಿಗೆ ಕೊನೆಗೇನಾಗೋಯ್ತು, ದೊಡ್ಡವರಿಗೆ ದ್ರೋಹ ಮಾಡಿದಾಗಾಯ್ತು. ಏನೋ ನಿಮ್ಗೆ ಗೊತ್ತಿಲ್ಲ, ಸರಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಯಾಕೆ ಗೊತ್ತಿರಬಾರ್ದು ಅನ್ನೋ ಥರ ಮಾತಾಡ್ಬಿಟ್ರು. ಈ ಮಾತು ಎಷ್ಟು ತೊಂದರೆಗೆ ಕಾರಣ ಆಯಿತು ಅವ್ರಿಗೆ ಅಂದರೆ ಬಹಳ ತೊಂದರೆಗೆ ಕಾರಣ ಆಯಿತು. ಯಾವತ್ತೂ ಕೂಡ ಈ ತಪ್ಪನ್ನು ಮಾಡಲೇಬಾರ್ದು. ಏನು? ಸ್ವೋತ್ತಮ ದ್ರೋಹ ಅಂತ ಶಾಸ್ತ್ರದಲ್ಲಿ ದೊಡ್ಡ ದ್ರೋಹದ ಪಟ್ಟಿಗಳಲ್ಲಿ ಮೊದಲನೇದಾಗಿ ಸೇರಿಸ್ತಾರೆ. ಅಂದರೆ ನಮಗಿಂತ ಉತ್ತಮ ಗುರುಗಳಿರ್ತಾರಲ್ಲ, ಅವ್ರಿಗೆ ಅನ್ಲಿಕ್ಕೆ ಹೋಗಬಾರ್ದಂತೆ. ಅಂದರೆ ಏನೋ ಒಂದು ರೀತಿ ತೊಂದರೆ ಆಗುತ್ತಂತೆ. ಅದಕ್ಕೆ ತುಂಬ ಹುಷಾರಾಗಿರ್ಬೇಕು, ಅಪ್ಪಿತಪ್ಪಿನೂ ಮಾತಾಡಬಾರ್ದು ಅಂತ. ಅಂಥದ್ರಲ್ಲಿ ರಾಯರಿಗೆ ಈ ಥರದ ಒಂದು ಮಾತನ್ನು ಇವರು ಆಡ್ಬಿಟ್ರು. ಇವರು ಪರಿಮಳ ಗ್ರಂಥ ಓದ್ದವ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ, ಅವ್ರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಆದರೆ ತಿರುಗಿ ಬಿತ್ತು ಮಾತು. ಸರಿ, ಆಮೇಲೆ ಏನಾಯಿತು ಮುಂದಕ್ಕೆ? ರಾತ್ರಿ ಹೊತ್ತು ರಾಯರು ಒಬ್ಬರು ಕನಸಿನಲ್ಲಿ ಬರ್ತಾರೆ. ಅಲ್ಲಿ ಒಬ್ಬರು ವಿದ್ವಾಂಸರ ಕನಸ್ತಾರೆ. ಬಂದು ಹೇಳ್ತಾರೆ ರಾಯರು, ಏನಂತ? ಏನಿಲ್ಲ, ನಾಳೆ ದಿವಸ ಭೀಮಾಚಾರ್ಯರು ಅಂತ ಬರ್ತಾರೆ,
ಸೀದಾ ಹೋಗಿ ಸತ್ಕಾರವನ್ನು ಮಾಡೋರಿಗೆ ಮಾಡಾದ್ಮೇಲೆ ನನಗೆ ರಾಯರು ಸೂಚನೆ ಕೊಟ್ಟಿದ್ದಾರೆ, ನೀವು ಮಾಂಡವ್ಯ ಋಷಿಗಳಂತೆ ಅಂತ ಇಷ್ಟು ಹೇಳಿದ್ರೆ ಸಾಕು. ಏನೇನಾಯಿತು ಅಷ್ಟು ಹೇಳಿದ್ರೆ ಆಯಿತು. ಸರಿ, ಮಾರನೇ ದಿವಸ ಅದೇ ಥರ ಈ ಭೀಮಾಚಾರ್ಯರು ಸಿಗ್ತಾರೆ ಆ ವಿದ್ವಾಂಸನಿಗೆ. ವಿದ್ವಾಂಸರು ಬಂದು, ನೀವು ಭೀಮಾಚಾರ್ಯ ಅಲ್ವಾ ಅಂತ. ಪರಿಚಯ ಇಲ್ಲವೇ ಇಲ್ಲ ವಸ್ತುತಃ. ನನ್ನ ಪರಿಚಯ ನಿಮಗೆ ಹೇಗೆ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಅದು ಇದ್ದ ಘಟನೆ ಏನಿದೆಯೋ ಅದನ್ನು ನಾನು ಹಾಗೆ ಹೇಳ್ತೀನಿ ಕೇಳಿ. ನೆನ್ನೆ ದಿವಸ ಹೀಗಾಯಿತು ಕನಸಿನಲ್ಲಿ, ರಾಯರು ಬಂದು ಹೇಳಿದರು, ಅದಕ್ಕೆ ನಿಮ್ಗೆ ಸತ್ಕಾರ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತ. ಆಗಲೇ ಭೀಮಾಚಾರ್ಯರಿಗೆಲ್ಲ ಇಳಿದು ಹೋಯ್ತು, ಆ ಅಹಂಕಾರದೆಲ್ಲ ಇಳಿದು ಹೋಗ್ಬಿಟ್ಟಿದೆ ಅವ್ರಿಗೆ. ಎಂಥ ಎಡವಟ್ಟಾಯಿತು, ಈ ಸನ್ನಿಧಾನದಲ್ಲಿ ನಾನು ಹಿಂಗೆ ಮಾತಾಡ್ಬಿಟ್ನಲ್ಲ ಬಂದು ಅಂತ. ಅಷ್ಟೊತ್ತಿಗೆ ಒಂದು ಮಾತು ಹೇಳ್ತಾರೆ ಎಲ್ಲ ಸತ್ಕಾರ ಮಾಡಿ ಆದಮೇಲೆ. ಏನಂತ? ನೀವು ಮಾಂಡವ್ಯ ಋಷಿಗಳಂತೆ ತಿಳಿಸ್ಲಿಕ್ಕೆ ಹೇಳಿದ್ರು ನನಗೆ ಅಂತ ಅವ್ರಂತ ಮುಗ್ಧರಾಗಂತಾರೆ. ಇದು ಎಂಥ ದೊಡ್ಡ ಮಾತು ಅಂದರೆ ಇದು ಸಾಮಾನ್ಯ ಅಲ್ಲ. ಏನು ಹೇಳಿದರು ಅವರು ಅಂದರೆ, ರಾಯರು ಬಂದು ಅವರ ನಿಜವಾದ ಸ್ವರೂಪ ಏನು ಅಂತ ಹೇಳಿದರು. ಅಂದರೆ ನಾವೀಗ ಹೊರಗಡೆ ಒಂದು ಪ್ರಾಣಿ ರೂಪದಲ್ಲಿ ಇರಬಹುದು. ಇವಾಗ ಯಾವುದೋ ಒಂದು ಪ್ರಾಣಿ ನೋಡ್ತೀವಿ, ಆನೆ. ನಿಜವಾಗಿ ಅದು ಎಲ್ಲ ಜನ್ಮದಲ್ಲಿ ಆನೆ ಆಗಬೇಕು ಅಂತಿಲ್ಲ. ನಿಜವಾಗಿ ಯಾರೋ ಶಾಪಗ್ರಸ್ತರಾಗಿ ಆ ಜನ್ಮ ಪಡೆದಿರಬಹುದು. ಮೂಲ ಸ್ವರೂಪ ಏನು, ನಿಜವಾಗಿ ಆ ಜೀವ ಎಂಥವನು, ಯಾರು, ಏನು, ಎತ್ತ, ಇದನ್ನೆಲ್ಲ ತಿಳಿಬೇಕು ಅಂದರೆ ಇದು ತುಂಬ ಕಷ್ಟ. ಇದಕ್ಕೋಸ್ಕರನೇ ಶಾಸ್ತ್ರ ಓದಬೇಕು, ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳಿಕ್ಕೆ. ಗುರುರಾಯರು ಹೇಳ್ತಾರೆ ಅವ್ರಿಗೆ ಮಾಂಡವ್ಯ ಋಷಿಗಳು ಅಂತ ಅವ್ರನ್ನ ಹೇಳಿ ಸಾಕು ಅಂತ. ಆಶ್ಚರ್ಯ ಆಗ್ಬಿಡುತ್ತೆ ಭೀಮಾಚಾರ್ಯಗೆ. ನನ್ನ ಸ್ವರೂಪ ನನಗೆ ಗೊತ್ತಾಗ್ಬಿಡ್ತಲ್ಲ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳೋ ಶಬ್ದ ಇದೆ, ಸ್ವರೂಪೋದ್ಧಾರಕ ಗುರುಗಳು ಅಂತ. ಸ್ವರೂಪೋದ್ಧಾರಕ ಗುರುಗಳು ಅಂದರೆ ನನ್ನ ಸ್ವರೂಪ ಏನು ಅಂತ ತಿಳಿಸಿ ಉದ್ಧಾರ ಮಾಡಿದವರು ಅಂತ. ಭೀಮಾಚಾರ್ಯ ಸ್ವರೂಪ ಏನು ಅಂತ ತಿಳಿಸಿ ಉದ್ಧಾರ ಮಾಡಿದವ್ರು ರಾಯರು. ನೇರವಾಗಲ್ಲ, ಒಬ್ಬನ ಮುಖಾಂತರ ತಿಳಿಸೋದು. ಕಣ್ಣೀರು ಹಾಕ್ಬಿಟ್ರು. ಆಮೇಲೆ ಅರ್ಥ ಆಯಿತು, ಎಂಥ ತಪ್ಪು ಮಾಡಿದೆ ನಾನು. ಇಂಥ ಮಾತಾಡಿದ್ರು ಮನಸ್ಸಿಗೆ ತಗೊಳ್ಳಿಲ್ಲ. ನನ್ನ ಸ್ವರೂಪವನ್ನು ಹೇಳಿ ಉದ್ಧಾರ ಮಾಡಿದ ನನಗೆ ಅಂಥೇಳಿ ಸೀದಾ ದುಃಖದಿಂದ ನದಿ ದಂಡೆಗೆ ಹೋಗಿ ಆ ಕಡೆ ನದಿಗೆ ಬಿದ್ದೇ ಬಿಟ್ರು. ದೇಹತ್ಯಾಗ ಮಾಡೇ ಬಿಟ್ರು. ಆತ್ಮಹತ್ಯೆ ಆಯಿತು. ತಪ್ಪಾಯಿತು. ಯಾವತ್ತೂ ಇಂಥ ಕೆಲಸ ಮಾಡ್ಕೊಳ್ಬಾರ್ದು. ಆತ್ಮಹತ್ಯೆ ಮಾಡಿಕೊಂಡವ್ರಿಗೆ ಸೀದಾ ನರಕದಲ್ಲಿ ವಾಸ. ಆದರೆ ಇಂಥ ತಪ್ಪು ನಡೀತು. ಆದ್ದರಿಂದ ಇವ್ರಿಗೇನಾಯಿತು, ನರಕಕ್ಕೆ ಹೋದರು. ಬ್ರಹ್ಮರಾಕ್ಷಸ ಜನ್ಮ ಬಂದಿದೆ. ಅಲ್ಲೇ ಎಲ್ಲಿ ಅಲೆದಾಟ. ಆ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತಿ ಸಿಗಬೇಕಾಗಿದೆ. ಇದೆಲ್ಲ ಯಾಕಾಯ್ತು ವಸ್ತುತಃ ಅಂತಂದರೆ, ಒಂದು ಆತ್ಮಹತ್ಯೆ ಒಂದಾದರೆ ಈ ರಾಕ್ಷಸ ಜನ್ಮ ಯಾಕೆ ಬಂತು ಅಂದರೆ ಸ್ವೋತ್ತಮ ದ್ರೋಹ ಮಾಡಿದ್ರಿಂದ. ದೊಡ್ಡವರಿಗೆ ದ್ರೋಹ ಅಂದೇನು ಅಂದ್ಕೊಂಡಿದ್ದೇನು, ಅವರೇನು ದೊಡ್ಡವರಾ ಅಂತ ಅಂದ್ಕೊಂಡಿದ್ದು ಕಾರಣ. ಅವ್ರಿಗೆ ಅಜ್ಞಾನ ಯಾಕಿರಬಾರ್ದು ಅಂತ ಈ ಥರ ಮನಸ ಯೋಚನೆ ಮಾಡಿದ್ರಿಂದ, ಹಾಗೆ ಬಾಯಿ ಬಿಟ್ಟು ಹೇಳಿದ್ರಿಂದ ಈ ಥರ ಸಮಸ್ಯೆ ಆಯಿತು. ಸೀದಾ ವ್ಯಾಸತತ್ವಜ್ಞ ತೀರ್ಥರ ಬಳಿ ಬಂದಿದ್ದಾರೆ. ನನ್ನ ತಪ್ಪಾಗೋಯ್ತು ಗುರುಗಳೇ, ನಾನೇ ನಿಮ್ಮ ಶಿಷ್ಯ, ಈ ಥರ ಅವಸ್ಥೆಗೆ ಬಂದಿದ್ದೀನಿ ಅಂತ. ಅಯ್ಯೋ, ನನ್ನ ಶಿಷ್ಯನಿಗೆ ಈ ಥರ ಯಾಕಾಯಿತು, ಎಲ್ಲ ಘಟನೆ ಗೊತ್ತಾಯ್ತು ಅವ್ರಿಗೆ. ಕಣ್ಮುಚ್ಚಿ ಎಲ್ಲ ತಿಳ್ಕೊಂಡ್ರು. ಯಾರು? ವ್ಯಾಸತತ್ವಜ್ಞ ತೀರ್ಥರು, ಮಹಾನುಭಾವರು. ಆಮೇಲೆ ಸರಿ, ನಿನಗೆ ಮುಕ್ತಿ ಸಿಗತ್ತೆ, ಯೋಚನೆ ಮಾಡಬೇಡ, ಒಂದು ಕೆಲಸ ಮಾಡು. ಏನು? ಇಲ್ಲೊಂದು ಸ್ವಲ್ಪ ಹೊತ್ತಿರು, ನಾನು ಅಭಿಮಂತ್ರಣ ಮಾಡಿ ಬರ್ತೀನಿ ಅಂತ. ನೀರನ್ನು ಮುಟ್ಕೊಂಡ್ರು. ಅಭಿಮಂತ್ರಣ ಮಾಡ್ತಾರೆ. ಏನನ್ನ ಹೇಳಿ ಅವರ ಅಭಿಮಂತ್ರಣವನ್ನು ಮಾಡ್ತಾರೆ ಅಂದರೆ, ಗುರುರಾಯರನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ವ್ಯಾಸತತ್ವಜ್ಞ ತೀರ್ಥರು ಅವರ ಸ್ತೋತ್ರ ಏನಿದೆ, ಆ ಸ್ತೋತ್ರ ಅಂದರೆ ರಾಯರ ಸ್ತೋತ್ರ, ಅದನ್ನು ವಿಶೇಷವಾಗಿ ಪಾರಾಯಣ ಮಾಡ್ತಾ ಮಾಡ್ತಾ ರಾಯರ ಮಂತ್ರ ಜಪವನ್ನು ಮಾಡ್ತಾ ಒಂದಿಷ್ಟು ಹೊತ್ತು ನೀರಿನ ಮೇಲೆ ಆ ಕೈಯನ್ನು ಇಟ್ಟು ಅಭಿಮಂತ್ರಣ ಮಾಡಿದ್ದಾರೆ. ಅಂದರೆ ಪಾತ್ರೆ ಮೇಲೆ ಇಟ್ಟು, ಅದಾದ ಮೇಲೆ ಕೈಯಲ್ಲಿ ನೀರು ತಗೊಂಡು ಆ ಬ್ರಹ್ಮರಾಕ್ಷಸನ ಮೇಲೆ, ಅಥವಾ ಶಿಷ್ಯ ಈ ಅವಸ್ಥೆಯನ್ನು ಹೊಂದಿದ್ದಾನೆ, ಹಾಕಿದ ಕೂಡಲೇ, ನನಗೆ ಅನುಗ್ರಹವನ್ನು ಮಾಡಿದ್ರಿ ನೀವು, ಇಂಥ ಕೆಟ್ಟ ಜನ್ಮದಿಂದ ನಾನು ಮುಕ್ತಿ ಪಡಿತೀನಿ, ನನಗೆ ದೊಡ್ಡ ಅನುಗ್ರಹ ಆಯಿತು ಅಂಥೇಳಿ ನಮಸ್ಕಾರ ಹಾಕಿ ಆ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಪಡಿತಾರೆ. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ನಾವಂದರೆ, ರಾಯರು ತಾವು ನೇರವಾಗಿ ಅನುಗ್ರಹ ಮಾಡೋದಲ್ಲದೆ ತಮ್ಮ ಶಿಷ್ಯರ ಮುಖಾಂತರ, ಅಂದರೆ ರಾಯರಲ್ಲೇ ಯಾರು ಮುಳುಗಿರ್ತಾರೆ ಸದಾ, ರಾಯರ ಬಗ್ಗೆನೇ ಸದಾ ಯಾರು ಚಿಂತನೆಯನ್ನು ಮಾಡ್ತಾರೆ, ರಾಯರ ಪಾದ ಕಮಲಗಳನ್ನೇ ಯಾರು ಹಿಡಿದಿರ್ತಾರೆ, ಅವರಿಗೂ ಅಂಥ ಶಕ್ತಿ ಸ್ವಯಂ ಬಂದಿರತ್ತಂತೆ. ರಾಯರ ಭಕ್ತರಿಗೂ ಆ ಶಕ್ತಿ ರಾಯರು ಕೊಟ್ಟು ಅವರ ಮುಖಾಂತರ ಉದ್ಧಾರ ಮಾಡಿದ್ದು ಇದೆ. ಆ ರೀತಿಯಲ್ಲಿ ಈ ಘಟನೆಯನ್ನು ತಿಳಿದಾಗ
ಈ ಥರದ ಘಟನೆಯನ್ನು ನಾವು ಅನುಭವಿಸ್ಬೇಕು ಅಂದರೆ ಜೀವನದಲ್ಲಿ, ಅಂದರೆ ನಮಗೇನು ಬ್ರಹ್ಮರಾಕ್ಷಸ ಜನ್ಮ ಬರೋದು ಬೇಡ, ಆದರೆ ನಮ್ಮಲ್ಲಿರೋ ಆ ದುಷ್ಟ ವ್ಯಕ್ತಿತ್ವ ಹೋಗಬೇಕಲ್ಲ, ಆಗಾಗ ಈ ಥರ ಪ್ರೋಕ್ಷಣೆ ಮಾಡಿಸ್ಕೊಬೇಕು, ಅಭಿವಂತರಣ ಮಾಡಿ ನೀರನ್ನು ದೊಡ್ಡವ್ರ ಕೈಲಿ. ರಾಯರು ನಮಗೆ ಸಿಗ್ತಾರ ನೇರವಾಗಿ? ಇಲ್ಲ. ಬೃಂದಾವನಸ್ಥರಾಗಿದ್ದಾರೆ, ಅಲ್ಲಿ ಒಳಗಡೆಯಿಂದ ಅನುಗ್ರಹ ಮಾಡ್ತಾ ಇದ್ದಾರೆ. ರಾಯರ ದರ್ಶನ ಆಗೋದು ಬಹಳ ಕಷ್ಟ, ಆದರೆ ರಾಯರ ಭಕ್ತರನ್ನಾದರೂ ನಾವು ನೋಡ್ಬೋದಲ್ಲ. ಅಂಥ ರಾಯರ ಭಕ್ತರು ಯಾರಿರ್ತಾರೆ, ಅಂಥ ಭಕ್ತರ ಮುಖಾಂತರ ರಾಯರೇ ನಮಗೆ ಅನುಗ್ರಹಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತ ಈ ತರಹದ ಅನೇಕ ಕಷ್ಟಗಳು ವಾರಣೆ ಆಗುತ್ತೆ. ಹಾಗಾದರೆ ಈ 9ನೇ ಶ್ಲೋಕ ಪಾರಾಯಣದಿಂದ ನಮಗೆ ಇಂಥ ವಿಶಿಷ್ಟವಾದ ರಾಯರ ಅನುಗ್ರಹ ಅವರ ಭಕ್ತರಿಂದ ಆಗುತ್ತೆ. ಹಾಗಾದರೆ ಈ ಶ್ಲೋಕದ ಅರ್ಥ ಏನು, ಈ ಶ್ಲೋಕ ಏನು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತ ಕಾನನದಾವಭೂತಂ. ಈ ಶ್ಲೋಕದಲ್ಲಿ ಮೊದಲಿಗೆ ಪದಗಳ ಅರ್ಥ ಏನಿದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾ ಇದ್ದ ಹಾಗೆ ಇಡೀ ಶ್ಲೋಕದ ಅರ್ಥ ಏನು ಅಂತ ನಮ್ಮ ತಲೆಯಲ್ಲಿ ಬಂದೇ ಬಿಡುತ್ತೆ. ಏನು ಹೇಳಿದ್ದಾರೆ? ಯತ್ಪಾದ ಕಂಜರಜಸ, ಎಲ್ಲ ಕಡೆ ನೋಡಿ, ಯತ್ಪಾದ ಪದ್ಮ ಮಧುಪ, ಯತ್ಪಾದ ಪದ್ಮ ಪರಿಕೀರ್ತನ, 3 ಸಾಲಿನಲ್ಲಿ ಹೀಗೆ ಬರುತ್ತೆ ಶಬ್ದ. ಯತ್ ಅಂದರೆ ಯಾರ, ಪಾದ ಕಂಜ ರಜಸ, ಪಾದ ಕಂಜ ಅಂದರೆ ಕಂಜ ಅಂದರೆ ಕಮಲ, ಕಮ್ ಅಂದರೆ ನೀರು, ನೀರಿನಲ್ಲಿ ಹುಟ್ಟೋ ಕಮಲಕ್ಕೆ ಕಂಜ ಅಂತ ಕರೀತಾರೆ. ಇಲ್ಲಿ ಯಾರ ಪಾದ ಕಮಲಗಳು ಅಂತ, ಯಾರ ಪಾದ ಕಮಲ ಅಂದರೆ ರಾಯರ ಪಾದ ಕಮಲ ಅಂತ ಅರ್ಥ. ಅದು ನಾವು ಮನಸ್ಸಿನಲ್ಲಿರಬೇಕು. ಈ ರಾಯರ ಪಾದ ಕಮಲದ ರಜಸ್ಸು ಅಂದರೆ ಧೂಳು, ಅಂದರೆ ಪಾದಧೂಳಿ ಅಂತ ಅರ್ಥ. ಯಾರ ಪಾದಧೂಳಿಯಲ್ಲಿ ಸರ್ವದಾ ಅಂದರೆ ಯಾವಾಗಲೂ ಅದರ ಮೇಲೆ ಹೊರಳಾಡಿ ಆ ಪಾದಧೂಳಿಯನ್ನು ತಮ್ಮ ಮೈ ಮೇಲೆ ಯಾರು ಧರಿಸಿರ್ತಾರೋ ಅಂದರೆ ರಾಯರ ಭಕ್ತರು ಅಂತ ಅರ್ಥ. ರಾಯರ ಭಕ್ತರು ಹೇಗಿರ್ತಾರೆ? ಒಂದು ಪಾದಧೂಳಿಯಲ್ಲಿ ಹೊರಳಾಡ್ತಾರೆ, ಅಷ್ಟು ಭಕ್ತಿ ಇರುತ್ತೆ ರಾಯರ ಭಕ್ತರಿಗೆ. ಮತ್ತೊಂದು ಯತ್ಪಾದ ಪದ್ಮ, ಯಾರ ಅಂದರೆ ರಾಯರ ಪಾದ ಕಮಲಗಳಿದೆಯಲ್ಲ ಅದರಲ್ಲಿ ಮಕರಂದ ಇದೆ. ಈಗ ದುಂಬಿ ಏನು ಮಾಡುತ್ತೆ? ಹೂವುಗಳ ಹತ್ರ ಹೋಗಿ ಅದರ ರಸವನ್ನು ಹೀರಿಕೊಂಡು ಸಂಗ್ರಹ ಮಾಡಿಕೊಡುತ್ತೆ. ಅದೇ ತರಹ ಈ ಪಾದ ಕಮಲಗಳಲ್ಲಿ ರಸ ಇದೆ. ಆ ರಸವನ್ನು ಯಾವಾಗಲೂ ತಾವು ದುಂಬಿ ಥರ ಕುಡಿತಾ ಇದ್ದಾರೆ ಭಕ್ತರು. ಅಂದರ್ಥ ಏನು? ಈ ರಾಯರ ಪಾದ ಸಿಕ್ತು ಅಂದ್ಬಿಟ್ರೆ ಭಕ್ತರಿಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ಎಷ್ಟೊತ್ತಾದರೂ ಅಲ್ಲೇ ಕೂಡ್ತಾರೆ, ಅಲ್ಲೇ ಸೇವೆ ಮಾಡ್ತಾರೆ. ರಾಯರ ಪಾದವನ್ನೇ ವಿಶೇಷವಾಗಿ ನಂಬಿ ಅದನ್ನೇ ಆಶ್ರಯಿಸಿ ಅದಕ್ಕೆ ಅರ್ಚನೆ ಮಾಡ್ತಾರೆ. ಉದಾಹರಣೆ, ರಾಯರ ಪ್ರತಿಮೆ ಇರುತ್ತೆ, ರಾಯರ ಪ್ರತಿಮೆಯ ಪಾದಗಳಿರುತ್ತೆ. ವಸ್ತುತಃ ಪ್ರತಿಮೆನೇ ರಾಯರಲ್ಲ, ಪ್ರತಿಮೆ ಒಳಗಡೆ ರಾಯರಿರ್ತಾರೆ, ಸನ್ನಿಹಿತರಾಗಿರ್ತಾರೆ. ಆದರೂ ಅದೇನೋ ಒಂದು ಅವರ ಸನ್ನಿಧಾನ ಇರುವಂತಹ ಪ್ರತಿಮೆನ ಅದರ ಕಾಲನ್ನು ಹಾಗೇ ಮುಟ್ತಾರೆ. ಎಷ್ಟು ಅಂದರೆ ತಲೆ ಮೇಲೆ ಆ ಕಾಲಿನ ಸ್ಪರ್ಶ ಆಗಲಿ ಅಂತ ಹಾಗೆ ಧರಿಸ್ತಾರೆ. ವಸ್ತುತಃ ಅದು ಪ್ರತಿಮೆ, ರಾಯರ ನಿಜವಾದ ಪಾದನ ಅಲ್ಲ. ಅಂದರೆ ಒಳಗಡೆ ರಾಯರ ಸನ್ನಿಧಾನ ಇರುತ್ತಲ್ಲ, ಆದರೂ ಆ ಪಾದಕ್ಕೆ ಅಷ್ಟೊಂದು ಮಹತ್ವ ಇದೆ. ಆದ್ದರಿಂದ ಒಂದು ದುಂಬಿ ಹೂವಿನ ರಸ ಹೀರೋದು ಅಂತಂದರೆ ಹೇಗೋ ಹಾಗೆ ಇಲ್ಲಿ ರಸ ಇರೋಂಥ ಪಾದಗಳಲ್ಲಿ ಆ ಥರ ರಸ ಹೀರೋದು ಅಂತ ಅರ್ಥ ಅಲ್ಲ. ಆದರೆ ಆ ಪಾದದ ಬಗ್ಗೆ ಅಷ್ಟು ಶ್ರದ್ಧಾಭಕ್ತಿನ ಇಟ್ಕೊಂಡು ಅಲ್ಲೇ ಮುಳುಗ್ಬಿಟ್ಟಿರೋದು, ಅಂದರೆ ದುಂಬಿ ಮುಳುಗ್ಬಿಟ್ಟಿರುತ್ತಲ್ಲ. ಹಾಗೆ ಇಲ್ಲಿ ರಾಯರ ಪಾದ, ರಾಯರು ಅಂದರೆ ಏನು, ಅವರ ಚರಿತ್ರೆ ಏನು, ಅವರ ಸ್ತೋತ್ರ ಏನು, ಅವರ ಜೀವನದಲ್ಲಿ ಏನೇನು ಮಹಿಮೆಗಳನ್ನು ತೋರಿಸಿದ್ದಾರೆ, ವೃಂದಾವನಸ್ಥರಾದ್ಮೇಲೆ ಏನು ಮಹಿಮೆ ತೋರಿಸಿದ್ದಾರೆ, ಇದರಲ್ಲೇ ಮುಳುಗ್ಬಿಟ್ಟಿರೋದು, ಆ ರಸ ಹೀರ್ತಾ ಇರೋದು ಅಂತ ಅರ್ಥ ಅವರ ವಿಷಯಗಳನ್ನು. ಇಂಥ ಭಕ್ತರು ಯಾರಿರ್ತಾರೆ? ಜೊತೆಗೆ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ, ಯಾರ ಮಾತು ಈ ರಾಯರ ಪಾದ ಕಮಲಗಳನ್ನು ಹೇಳ್ತಾ ಪರಿಕೀರ್ತನ ಜೀರ್ಣವಾಚ, ಚೆನ್ನಾಗಿ ಕೀರ್ತನೆ ಮಾಡಿ ತಮ್ಮ ಮಾತುಗಳನ್ನೆಲ್ಲ ಜೀರ್ಣವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅರ್ಥ ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಅಂದರೆ ಮಾತಿಗೆ ಸಾರ್ಥಕ್ಯ ಯಾವಾಗ ಬರುತ್ತೆ? ದೊಡ್ಡವ್ರ ಬಗ್ಗೆ ಮಾತಾಡಿದಾಗಲೇ. ಲೌಕಿಕ ವಿಷಯ ಸಾಕಷ್ಟು ಏನೇನೋ ಮಾತಾಡ್ತಾ ಇರ್ತೀವಿ, ಅದಲ್ಲ. ಮಾತಿಗೆ ಒಂದು ಪಕ್ವತೆ ಬರೋದು ಅಂತಂದರೆ ದೊಡ್ಡವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತ್ರ. ಇಲ್ಲ ಅಂದರೆ ಲೌಕಿಕ ಮಾತುಗಳನ್ನು ಆಡ್ತಾರೆ, ಅದಲ್ಲಿ ಪಕ್ವತೆ ಬರುತ್ತೆ ಅಷ್ಟೇ ಹೊರತು
ನಮ್ಮ ಮಾತಿನ ಪಕ್ವತೆಗೆ ಅದು ಗುರುರಾಜರ ಅನುಗ್ರಹನೇ ಮುಖ್ಯ. ಅಂದರೆ ಅವರ ಬಗ್ಗೆ ಹೇಳ್ತಾ ಇದ್ದರೆ ಮಾತಿನ ಪಕ್ವತೆ ಬರುತ್ತೆ. ಇದು ಯಾರಿಗೆ? ರಾಯರ ಭಕ್ತರಿಗೆ. ಹೀಗೆ ರಾಯರ ಭಕ್ತರು ಸದಾ ಆ ರಾಯರ ಪಾದಗಳಲ್ಲೇ ಮನಸ್ಸನ್ನಿಟ್ಟಿರ್ತಾರೆ, ಪಾದಧೂಳಿಯನ್ನು ಮೈಗೆಲ್ಲ ಹಚ್ಕೊಂಡಿರ್ತಾರೆ, ಜೊತೆಗೆ ಮಾತೆಲ್ಲ ರಾಯರ ಬಗ್ಗೆನೇ ಇರುತ್ತೆ. ಇಂಥವ್ರು ಇದಾರಲ್ಲ, ಇಂಥವ್ರು ನೋಡಿದ್ರೂ ಸಾಕು, ತದ್ದರ್ಶನಂ ದುರಿತ ಕಾನನ ದಾವಭೂತಂ. ನಮ್ಮ ಎಷ್ಟೋ ದುರಿತಗಳು ಪಾಪಗಳಿರುತ್ತಲ್ಲ, ಈ ಪಾಪಗಳೆಂಬ ಕಾನನ ಅಂದರೆ ಕಾಡು. ಈ ಕಾಡೇನಿದೆ, ಈ ಕಾಡಿಗೆ ದಾವಭೂತಂ. ದಾವಭೂತ ಅಂದರೆ ಕಾಡ್ಗಿಚ್ಚು ಅಂತ ಅರ್ಥ. ಅಂದರೆ ಈ ಕಾಡಿನಲ್ಲಿ ಏನಾಗುತ್ತೆ, ಈ ಬೆಂಕಿ ಹತ್ಕೊಂಡಾಗ ಜೋರಾಗಿ ಆ ಬೆಂಕಿ ಏನು ಮಾಡುತ್ತೆ ಅಂದರೆ ಅದನ್ನು ಕಾಡ್ಗಿಚ್ಚು ಅಂತ ಕರಿತೀವಲ್ಲ, ಆ ಬೆಂಕಿ ಇಡೀ ಕಾಡನ್ನೇ ಸುಟ್ಟಾಕ್ಬಿಡುತ್ತೆ, ಕೊನೆಗೆ ತಾನು ಆರಿ ಹೋಗ್ಬಿಡುತ್ತೆ. ಇಲ್ಲೇನಾಯಿತು ಅಂದರೆ ಭಕ್ತರು, ಯಾರ ಭಕ್ತರು? ರಾಯರ ಭಕ್ತರು. ಅವ್ರನ್ನ ನೋಡ್ತಾ ಇದ್ದರೆ ಸಾಕಂತೆ ನಮ್ಮ ಪಾಪಗಳೆಂಬ ಕಾಡು ಸುಟ್ಟು ಹೋಗ್ಬಿಡುತ್ತೆ. ಯಾಕೆ? ಅವರು ನೋಡೋದೇ ಒಂದು ಕಾಡ್ಗಿಚ್ಚಿಂತಾರೆ ಅಂತೆ. ಅವ್ರೇನು ಬೆಂಕಿ ರೂಪದಲ್ಲಿ ಇರಲ್ಲ, ಆದರೆ ಅಷ್ಟು ಪುಣ್ಯ ದರ್ಶನ. ಯಾರು ರಾಯರ ಭಕ್ತರು ತುಂಬ ಯಾವಾಗಲೂ ರಾಯರ ಜಪ ಮಾಡ್ತಾನೇ ಇರ್ತಾರೆ, ರಾಯರ ಸ್ತೋತ್ರ ಹೇಳ್ಕೊಳ್ತಾ ಇರ್ತಾರೆ, ರಾಯರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಅಂಥವ್ರು ನೋಡಿದರೂ ಸಾಕಂತೆ ನಮ್ಮ ಪಾಪಗಳೆಂಬ ಕಾಡು ಸುಟ್ಟು ಹೋಗ್ಬಿಡುತ್ತೆ ಅಂತ. ಈ ಥರ ರಾಯರ ಭಕ್ತರ ಮಹಿಮೆಯನ್ನು ವಿಶೇಷವಾಗಿ ಈ ಶ್ಲೋಕದಲ್ಲಿ ಕೊಂಡಾಡಿದ್ದಾರೆ. ರಾಯರ ಭಕ್ತರಿಗೆ ಇಷ್ಟೊಂದು ಮಹಿಮೆ ಹೇಗೆ ಅಂದರೆ ಅದು ರಾಯರ ಅನುಗ್ರಹದಿಂದಲೇ ಸಾಧ್ಯ ಆಯಿತು. ಯಾಕೆ? ರಾಯರ ಪಾದ, ರಾಯರ ಬಗ್ಗೆ ಮಾತು, ರಾಯರ ಬಗ್ಗೆ ಮನಸ್ಸು ಎಲ್ಲ ರಾಯರಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಒಂದು ವಿಶಿಷ್ಟ ಶಕ್ತಿ ಆ ಭಕ್ತರಲ್ಲಿ ಬಂದಿದೆ ಅಂತ. ಇದನ್ನು ನಾವು ಹಿಂದೆ ಕೇಳಿದ ಒಂದು ಕಥೆಯಲ್ಲಿ ನೋಡಿದ್ವಿ. ವ್ಯಾಸತತ್ವಜ್ಞ ತೀರ್ಥರು ರಾಯರ ಪರಮ ಭಕ್ತರು. ಅಂಥವರಿಂದ ಏನೇನು ಘಟನೆ ಆಯಿತು ಅನ್ನೋದನ್ನು ಈಗ ತಾನೇ ನಾವು ಆಲಿಸಿದ್ವಿ. ಹೀಗೆ ಅವರ ರಾಯರ ಭಕ್ತರ ದರ್ಶನ ಆಗಬಹುದು, ಅವರ ಸೇವೆ ವಿಶೇಷವಾಗಿ ಆಗ್ಬೋದು, ನೋಡಿದ್ದಕ್ಕೆ ಇಷ್ಟು. ಇನ್ನು ಅವರ ಹತ್ರ ಹೋಗಿ ಅವರ ಪಾದ ಸೇವೆನೋ ಅವ್ರ ಕೈಲಿ ಉಪದೇಶನೋ ಇದೆಲ್ಲ ತೊಗೊಂಡ್ರೆ ಇನ್ನೆಷ್ಟು ಫಲ ಸಿಗಲಿಕ್ಕಿಲ್ಲ ಅಂತ ಇದನ್ನು ಈ ಶ್ಲೋಕದ ಮುಖಾಂತರ ನಾವು ಗಮನಿಸ್ಬೋದು ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಕೃಪೆಗೆ ಪಾತ್ರರಾಗಿರುವ ರಾಜಶ್ರೀ ಸೂರಜ್ ಇವರಿಗೆ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಅದೇ ರೀತಿಯಲ್ಲಿ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ರಾಯರ ಅನುಗ್ರಹವನ್ನು ಬಯಸ್ತಾ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಿಗೆ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ಅವರು ಈ ಡಿಸ್ಪ್ಲೇ ಆಗುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.